ಅದು ಕನ್ನಡ ನಾಡಿನ ಜೀವನದೇ, ರೈತರ ಬದುಕಿಗೆ ಆಧಾರ. ಕೋಟ್ಯಾಂತರ ಜನರ ದಾಹ ನೀಗಿಸೋ ಕಾವೇರಿ ಒಡಲಿಗೆ ಕೊಳಚೆ ನೀರು ಸೇರ್ತಾ ಇದೆ. ಟಿವಿ9 ವರದಿ ಬಳಿಕ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಕಲುಷಿತ ಆಗ್ತಿದೆ ಕಾವೇರಿ. ಟಿವಿ9 ವರದಿ ಬಳಿಕ ಅಲರ್ಟ್. ಕಾವೇರಿ ನದಿಗೆ ಕೊಳಚೆ ನೀರು ಬಿಡದಂತೆ ಮನವಿ. ಮೈಸೂರಿನ ಕೊಳಚೆ ಮತ್ತು ಕೆಲ ಕಾರ್ಖಾನೆಗಳ ರಾಸಾಯನಿಕ ಯುಕ್ತ ನೀರು ಕಾವೇರಿ ಒಡಲು ಸೇರ್ಪಡೆಯಾಗುತ್ತಿದೆ. ಶುದ್ಧೀಕರಣ ಮಾಡದೆ ಮೈಸೂರು ಮಹಾನಗರ ಪಾಲಿಕೆ ಬಿಡುವ ಕೊಳಚೆ ನೀರು ಕಾಲುವೆ ಮೂಲಕ ಹರಿದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಗುವಿನಹಳ್ಳಿ ಬಳಿ ಕಾವೇರಿ ನದಿಗೆ ಸೇರುತ್ತಿದೆ. ಇನ್ನು ಈ ಕೊಳಚೆ ನೀರು ನದಿಯನ್ನ ಸೇರುವ ಸಮೀಪವೇ ಚಂದುಕಾಲು ಗ್ರಾಮದ ಬಳಿ ಪಂಪ್ ಹೌಸ್ ಇದೆ. ಅಲ್ಲಿಂದ ನೀರು ಶುದ್ಧೀಕರಣ ಮಾಡಿ ಶ್ರೀರಂಗಪಟ್ಟಣ ನಗರಕ್ಕೆ ಕುಡಿಯಲು ಸರಬರಾಜು ಮಾಡಲಾಗುತ್ತಿದೆ. ಇದೇ ನೀರು ಕುಡಿದು ಹಲವರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ರು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಬಳಿಕ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳ ಪರಿಶೀಲನೆ ಬಳಿಕ ಮೈಸೂರು ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಶುದ್ಧೀಕರಿಸದ ಕೊಳಚೆ ನೀರನ್ನ ಕಾವೇರಿ ನದಿಗೆ ಬಿಡದಂತೆ ಸೂಚನೆ ನೀಡುವಂತೆ ಮನವಿ ಮಾಡಿದ್ದಾರೆ. ಜೊತೆಗೆ ಪಂಪ್ ಹೌಸ್ ಬೇರೆಡೆಗೆ ಶಿಫ್ಟ್ ಮಾಡಲು ಚಿಂತನೆ ಮಾಡುತ್ತಿದ್ದಾರೆ. ಈಗಾಗಲೇ ನಾನು ಕೂಡ ಮೈಸೂರು ಜಿಲ್ಲಾಧಿಕಾರಿಗೆ ಇವತ್ತು ಪತ್ರ ಬರೆದಿದ್ದೇನೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಪತ್ರ ಬರೆದಿದ್ದೇನೆ. ಈ ರೀತಿ ತ್ಯಾಜ್ಯ ನೀರನ್ನು ಕಾವೇರಿ ನದಿಗೆ ಬಿಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ನಾವು ಕುಡಿಯೋ ನೀರಿಗೆ ಬಳಕೆ ಮಾಡಿಕೊಡ್ತಾ ಇರೋದ್ರಿಂದ ಈ ಥರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಸಂಸ್ಕರಣೆ ಮಾಡಿ, ಅಂದರೆ ಟ್ರೀಟ್ ಮಾಡಿ ನೀರನ್ನು ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಬೇಕಂತ ಇವತ್ತು ಪತ್ರವನ್ನು ಕೂಡ ಬರೆದಿದ್ದೇನೆ. ಕೊಳಚೆ ನೀರು ಬಿಡುವ ಮೂಲಕ ಜೀವನದಿಯ ಜೀವವನ್ನೇ ತೆಗೆಯಲು ಹೊರಟಿದ್ರು. ಆದರೆ ಟಿವಿ9 ವರದಿ ಎಲ್ಲರನ್ನೂ ಅಲರ್ಟ್ ಮಾಡಿದೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.